ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಲಿದೆ. ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು. ಇಂದಿನ ಸಂಪುಟ ಸಭೆಯಲ್ಲಿ ಹಲವಾರು ವಿಚಾರಗಳ ಕುರಿತಂತೆ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ಜಿಬಿಎ ಎಲೆಕ್ಷನ್ಗೆ ಸುಪ್ರೀಂ ಗಡುವು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತಾ ಕಾದು ನೋಡಬೇಕಿದೆ. ಕೆಎಎಸ್ ಅಧಿಕಾರಿಗಳಿಗೆ ಐಎಎಸ್ ಬಡ್ತಿ ನಿರ್ಧಾರದ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆಗಳಿದೆ. ಅಂಗನವಾಡಿಗೆ ಪ್ರೀಸ್ಕೂಲ್ ಕಿಟ್ ವಿತರಣೆಗೆ ಅಸ್ತು ಎನ್ನಲಿದೆಯಾ ಈ ಸಚಿವ ಸಂಪುಟ ಸಭೆ ಅನ್ನೋದು ಕೂಡ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಭಾಗ್ಯ, ಕರ್ನಾಟಕ ಕ್ಲೈಮ್ ಪ್ರಕ್ರಿಯೆ ಸುಗಮಗೊಳಿಸೋದಕ್ಕೆ 17.85 ಕೋಟಿ ವೆಚ್ಚದ ಸೇವೆ ಡಿಜಿಟಲೀಕರಣ, 3 ಮಂದಿ ಕೆಎಎಸ್ ಅಧಿಕಾರಿಗಳಿಗೆ ಐಎಎಸ್ ಬಡ್ತಿ ಸೇರಿದಂತೆ ಹಲವು ವಿಚಾರಗಳು ಸಂಪುಟದಲ್ಲಿ ಪ್ರಸ್ತಾಪ ಆಗುತ್ತೆ. ನಗರದಲ್ಲಿ ದಾಖಲಾಗಿರುವಂತಹ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂಪಡೆಯಲಾಗುವುದು. 69.9 ಅಂಗನವಾಡಿ ಕೇಂದ್ರಗಳಿಗೆ ಹಾಗೆ 29.98 ಕೋಟಿ ವೆಚ್ಚದಲ್ಲಿ ಶಾಲಾ ಪೂರ್ವ ಕಿಟ್ ವಿತರಿಸಲು ಅನುಮೋದನೆಯನ್ನ ನೀಡಲಾಗುತ್ತೆ. ಕಾರವಾರದಲ್ಲಿ 100 ಕೋಟಿ ವೆಚ್ಚದಲ್ಲಿ 200 ಬೆಡ್ ಸಾಮರ್ಥ್ಯದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಆಡಳಿತಾತ್ಮಕ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಹಾಗೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ 182 ಕೋಟಿ ವೆಚ್ಚದಲ್ಲಿ ಮಾಠಮಾರಿ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಜಾರಿಗೆ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಕೆಆರ್ಪೇಟೆಯಲ್ಲಿ ಕೋರಮಂಡಲ್ ಶುಗರ್ಸ್ಗೆ ಮಂಜೂರಾದ 100 ಎಕರೆ ಜಮೀನನ್ನ ಚಾಮುಂಡೇಶ್ವರಿ ಶುಗರ್ಸ್, ಹೇಮಗಿರಿ ಶುಗರ್ಸ್, ರೆನ್ಯೂಬಲ್ ಶುಗರ್ಸ್ಗೆ ಮಾರಾಟ ಮಾಡುವಂತಹ ಅನುಮತಿ ನೀಡೋದಕ್ಕೂ ಕೂಡ ಇವತ್ತು ಚಾನ್ಸಸ್ಗಳಿದೆ. ಆಗಸ್ಟ್ ತಿಂಗಳೊಳಗೆ ಜಿಬಿಎ ಎಲೆಕ್ಷನ್ ನಡೆಸುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ಏನು ಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿಯಾಗಿ ತಯಾರಿಗಳು ಆಗಬೇಕು ಅನ್ನೋದರ ಕುರಿತಂತೆಯೂ ಕೂಡ ಸಂಪುಟದಲ್ಲಿ ಚರ್ಚೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಒಟ್ಟಾರೆಯಾಗಿ ಇವತ್ತು ನಡೆಯುವಂತಹ ಸಂಪುಟ ಸಭೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ, ಯಾವೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಂಪುಟ ಸಭೆ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಒಂದು ಸಭೆ ನಡೆಯುತ್ತೆ. ಹಾಗಾಗಿ ಜಿಬಿಎ ಎಲೆಕ್ಷನ್ ಬಹಳ ಪ್ರಮುಖವಾಗಿ ಎಲೆಕ್ಷನ್ನ ಕುರಿತಂತೆ ಮಾತನಾಡಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಗಡುವನ್ನ ಕೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ನಿಗದಿತ ದಿನಾಂಕದಲ್ಲಿ ಯಾಕೆ ಮುಗಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಆದರೆ ಸಿಬ್ಬಂದಿಯ ಕೊರತೆ ಇರೋದ್ರಿಂದ ಒಂದು ಕಾರಣವನ್ನು ಕೂಡ ಕೊಟ್ಟು ಮನವಿಯನ್ನು ಸಲ್ಲಿಕೆ ಮಾಡಿದ್ರು. ಈ ಕುರಿತು ಇದೀಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ದೂರವಾಣಿ ಸಂಪರ್ಕದಲ್ಲಿ. ರಾಚಪ್ಪ, ಇವತ್ತು ನಡೆಯುವಂತಹ ಸಂಪುಟ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಬಹಳ ಪ್ರಮುಖವಾಗಿ ಚರ್ಚೆ ಆಗುವಂತ ಸಾಧ್ಯತೆಗಳಿವೆ? ರಾಜಪ್ಪ, ಇವತ್ತು ನಡೆಯುವಂತ ಸಂಪುಟ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುವಂತ ಚಾನ್ಸಸ್ ಇದೆ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಲಿದ್ದು ಹಲವಾರು ವಿಚಾರಗಳ ಕುರಿತಂತೆ ಇವತ್ತು ಚರ್ಚೆ ಅಥವಾ ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಬಹಳ ಪ್ರಮುಖವಾಗಿ ನಗರದಲ್ಲಿ ದಾಖಲಾಗಿರುವಂತಹ 52 ಕ್ರಿಮಿನಲ್ ಪ್ರಕರಣ ಏನಿದೆ ಆ ಪ್ರಕರಣಗಳನ್ನು ಹಿಂಪಡೆಯಲಾಗುವುದು ಅಥವಾ 3 ಮಂದಿ ಕೆಎಎಸ್ ಅಧಿಕಾರಿಗಳಿಗೆ ಐಎಎಸ್ ಬಡ್ತಿ ಸೇರಿದಂತೆ ಈ ವಿಚಾರದ ಕುರಿತಂತೆ ಸಂಪುಟದಲ್ಲಿ ಪ್ರಸ್ತಾಪವನ್ನ ಮಾಡುವಂತ ಸಾಧ್ಯತೆಗಳಿದೆ. ಹಾಗೆ ಕೆಆರ್ಪೇಟೆಯಲ್ಲಿ ಕೋರಮಂಡಲ್ ಶುಗರ್ಸ್ಗೆ ಮಂಜೂರಾದಂಥ 100 ಎಕರೆ ಜಮೀನ್ ಏನಿದೆ ಅದನ್ನ ಚಾಮುಂಡೇಶ್ವರಿ ಶುಗರ್ಸ್ ಹಾಗೆ ಹೇಮಗಿರಿ ಶುಗರ್ಸ್, ರೆನ್ಯೂಬಲ್ ಶುಗರ್ಸ್ಗೆ ಮಾರಾಟ ಮಾಡೋದಕ್ಕೆ ಅನುಮತಿ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಆಗಸ್ಟ್ ತಿಂಗಳಿನೊಳಗೆ ಜಿಬಿಎ ಎಲೆಕ್ಷನ್ ನಡೆಸುವಂತೆ ಸುಪ್ರೀಂ ಕೋರ್ಟ್ ಇದೇನೀಗ ತೀರ್ಪನ್ನ ಕೊಟ್ಟಿದೆ. ಆ ತೀರ್ಪಿನ ಬಗ್ಗೆಯೂ ಕೂಡ ಸಂಪುಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ, ಇವತ್ತು ನಡೆಯುವಂತ ಸಂಪುಟ ಸಭೆಯಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳು ಪ್ರಸ್ತಾಪ ಆಗಬಹುದು? ಒಟ್ಟು ಇದು ಸಚಿವ ಸಂಪುಟ ಸಭೆಯಲ್ಲಿ ಒಟ್ಟು 28 ಸಬ್ಜೆಕ್ಟ್ಗಳು ಇದು ಸಚಿವ ಸಂಪುಟದ ಮುಂದೆ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಈ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನಿನ್ನೆ ಕೊಟ್ಟಂತ ಒಂದು ಆದೇಶ ಇತ್ತು, ಜಿಬಿಎಗೆ ಚುನಾವಣೆ ನಡೆಸಬೇಕು ಅಂತ ಹೇಳೋದು, ಅದು ಸಹ ಪ್ರಮುಖವಾಗಿದೆ. ಜೊತೆಗೆ ಇತರ ವಿಷಯಗಳು ಸಹ ಸಾಕಷ್ಟಿದೆ. ಅದರಲ್ಲಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಸುಮಾರು 52 ಕ್ರಿಮಿನಲ್ ಕೇಸ್ಗಳಲ್ಲಿ ಇದು ಈ ಸಂಘಟನೆಗಳಿರ್ಬೋದು, ಕನ್ನಡಪರ ಸಂಘಟನೆಗಳು ಮತ್ತು ರೈತ ಹೋರಾಟಗಾರರು ಯಾರೆಲ್ಲ ಪ್ರಕರಣಗಳು ದಾಖಲಾಗಿದೆ ಆ ಒಂದು ಪ್ರಕರಣಗಳನ್ನ ವಿತ್ಡ್ರಾ ಮಾಡ್ಲಿಕ್ಕೆ ಸಚಿವ ಸಂಪುಟದ ಮುಂದೆ ಇದು ಪ್ರಸ್ತಾವನೆ ತರಲಾಗಿದೆ. ಹಾಗಾಗಿ ಅದಕ್ಕೆ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ. ಜೊತೆಗೆ 69,992 ಅಂಗನವಾಡಿ ಕೇಂದ್ರಗಳಿಗೆ ಈ ಒಂದು ಶಾಲಾ ಪೂರ್ವ ಕಿಟ್ ಅನ್ನು ನೀಡಬೇಕು ಅಂತ ಸುಮಾರು ತೀರ್ಮಾನ ಕೈಗೊಳ್ಳಲಾಗಿದೆ. ಅದಕ್ಕೆ ಸುಮಾರು ಒಂದು ಕಿಟ್ಗೆ 3,000 ರೂಪಾಯಿ ತರ 98 ಕೋಟಿ ರೂಪಾಯಿಗಳಿಗೆ ಈ ಒಂದು ಅಂಗನವಾಡಿ ಮಕ್ಕಳಿಗೆ ಶಾಲಾ ಪೂರ್ವ ಕಿಟ್ ನೀಡಲಿಕ್ಕೆ ಸಚಿವ ಸಂಪುಟ ಮುಂದೆ ಪ್ರಸ್ತಾವನೆ
ಇದೆ. ಅದಕ್ಕೆ ಇದು ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುವಂತ ಸಾಧ್ಯತೆ ಇದೆ. ಮತ್ತು ಕಾರವಾರದಲ್ಲಿ ನಿರ್ಮಾಣವಾಗಿರುವಂತಹ ಮೆಡಿಕಲ್ ಕಾಲೇಜ್ಗಳನ್ನ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ 100 ಕೋಟಿ ರೂಪಾಯಿ ಆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಚಿವ ಸಂಪುಟದ ಸಭೆ ಮುಂದೆ ಅದು ಬರ್ತಾ ಇದೆ. ಅದಕ್ಕೆ ಅನುಮೋದನೆ ನೀಡುವಂತ ಸಾಧ್ಯತೆ. ಒಂದ್ ರೀತಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ 188 ಕೋಟಿ ರೂಪಾಯಿನಲ್ಲಿ ಮಠಮಾರಿ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಗೆ ಪ್ರಸ್ತಾವನೆ ಇದೆ. ಇದು ಹಲವಾರು ದಿನಗಳಿಂದ ಇದು ಪ್ರಸ್ತಾವನೆ ಎಳೆಯುತ್ತಿಗೆ ಬಿದ್ದಿತ್ತು ಮತ್ತು ಹಲವಾರು ಸರ್ಕಾರಗಳ ಅವಧಿನಲ್ಲೂ ಸಹ ಇದಕ್ಕೆ ಡಿಮ್ಯಾಂಡ್ ಇತ್ತು. ಹಾಗಾಗಿ ಈ ಬಾರಿ ಸಚಿವ ಸಂಪುಟದ ಮುಂದೆ ಅದನ್ನ ತರಲಾಗಿದೆ. ಇನ್ನು KR ಪೇಟೆ ಕೋರಮಂಡಲದಲ್ಲಿ 100 ಎಕರೆ ಜಮೀನನ್ನ ಹೇಮಗಿರಿ ಶುಗರ್ಸ್ಗೆ ಮಾರಾಟ ಮಾಡ್ಲಿಕ್ಕೆ ಸಚಿವ ಸಂಪುಟದ ಮುಂದೆ ಅದು ಪ್ರಸ್ತಾವನೆ ಬರಲಾಗಿದೆ. ಅದೇ ರೀತಿ ಸರ್ಕಾರದ ಮುಂದೆ ಇರುವಂತಹ ಹಲವಾರು ಯೋಜನೆಗಳು ಸಹ ವಿಶೇಷವಾಗಿ ಮಂಡ್ಯ ಇರ್ಬೋದು ಅಥವಾ ಮಂಡ್ಯ ಸೇರಿದಂತೆ ಕನಕಪುರ ಬೇರೆ ಬೇರೆ ಕಡೆ ಹಿಡಿದು ಸಹ ಹಲವಾರು ಯೋಜನೆಗಳಿವೆ. ಅದನ್ನು ಸಹ ಇದು ಸಚಿವ ಸಂಪುಟದ ಮುಂದೆ ಮಂಡನೆ ಮಾಡುವಂತ ಒಂದು ಸಾಧ್ಯತೆ ಇದೆ. ಹುಬ್ಬಳ್ಳಿಯಲ್ಲಿ ಸಾಲ ರೂಪದಲ್ಲಿ ಕಂಪನಿಗೆ ನೀಡಬೇಕು ಅಂತ NGFಕ್ಕೆ ಹುಬ್ಬಳ್ಳಿ ಸಂಸ್ಥೆಗೆ ಸಾಲ ರೂಪದಲ್ಲಿ 10 ಕೋಟಿ ರೂಪಾಯಿ ಹಣವನ್ನು ನೀಡಲಿಕ್ಕೆ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ತರಲಾಗಿದೆ. ಆರೋಗ್ಯ ಇಲಾಖೆಯಲ್ಲಿ ಶಹಾಪುರ ಮತ್ತು ದೇವದುರ್ಗ ತಾಲೂಕಿನಲ್ಲಿ 50 ಹಾಸಿಗೆ ನಿರ್ಮಾಣ ಮಾಡಲಿಕ್ಕೆ 30 ಕೋಟಿ ರೂಪಾಯಿ ಯೋಜನೆಗೆ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ತರಲಾಗಿದೆ. ಅದಕ್ಕೂ ಸಹ ಅನುಮೋದನೆ ಕೊಡುವಂತ ಒಂದು ಸಾಧ್ಯತೆ ಇದೆ. ಇನ್ನು ಅದೇ ರೀತಿ ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಿಗಾಗಲೇ ಉಲ್ಲೇಖ ಮಾಡುವಂತ ಅಭಿಯೋಜನೆಯಿಂದ ವಾಪಸ್ ಪಡಿಬೇಕು ಅಂತ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಬೆಂಗಳೂರು ಕೇಂದ್ರ ಕಾರಾಗೃಹ, ಧಾರವಾಡ ಕೇಂದ್ರ ಕಾರಾಗೃಹ, ಬೆಳಗಾವಿ ಕೇಂದ್ರ ಕಾರಾಗೃಹ, ಈ ಒಂದು ಕಾರಾಗೃಹಗಳಲ್ಲಿ HPL ಮತ್ತು BP ಕಂಪನಿಗಳಿಂದ ಪೆಟ್ರೋಲ್ ಪಂಪ್ ಅದೇ ರೀತಿ ಈ ಒಂದು ಮಾರಾಟ ಮಳಿಗೆನ ಸ್ಥಾಪನೆ ಮಾಡ್ಲಿಕ್ಕೆ ಜಾಗವನ್ನು ನೀಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನ ಸರ್ಕಾರ ಮುಂದೆ ಇಡಲಾಗಿದೆ. ಯಾವ ಕಾರಣಕ್ಕೆ ಇಡಲಾಗಿದೆ ಅಂತ ಬಗ್ಗೆ ಇನ್ನೂ ಸಹ ಸ್ಪಷ್ಟತೆ ಮಾಹಿತಿ ನೀಡಬೇಕಾಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ABM ಕ್ಲೈಮ್ಗಳನ್ನ ಸುಮಾರು 78 ಕೋಟಿ ರೂಪಾಯಿನಲ್ಲಿ ಪ್ರಸ್ತಾವನೆಯನ್ನ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗಿದೆ. ಹಾಗಾಗಿ ಇದಕ್ಕೂ ಸಹ ಸರ್ಕಾರ ಅನುಮತಿ ಕೊಡುವಂತ ಸಾಧ್ಯತೆ. 32 ಸರ್ಕಾರಿ ಉಪಕರಣ ಕಾರ್ಯಾಗಾರ ತರಬೇತಿ ಕೇಂದ್ರಗಳಲ್ಲಿ GTTSಗಳಲ್ಲಿ ಹೊಸ ಉಪಕರಣಗಳನ್ನ ಖರೀದಿ ಮಾಡಲಿಕ್ಕೆ ಸುಮಾರು 80 ಕೋಟಿ ರೂಪಾಯಿ ಯೋಜನೆಯಲ್ಲಿ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ತರಲಾಗಿದೆ. ಅದಕ್ಕೂ ಸಹ ಸರ್ಕಾರ ಅನುಮತಿ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಕನಕಪುರ ನಗರಸಭೆ ವ್ಯಾಪ್ತಿನಲ್ಲಿ ಸುಮಾರು ವಿವಿಧ ಯೋಜನೆಗಳಿಗೆ ಮಳೆ ನೀರು ಚರಂಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 20 ಕೋಟಿ ರೂಪಾಯಿ ಯೋಜನೆಗೆ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ತರಲಾಗಿದೆ. ಅದಕ್ಕೂ ಸಹ ಸರ್ಕಾರ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ. ಜಲಸಂಪನ್ಮೂಲ ಇಲಾಖೆಯಿಂದ ವಿವಿಧ ಇಂಜಿನಿಯರ್ಗಳನ್ನ ಪ್ರಮೋಷನ್ ಕೊಡುವಂತದ್ದು ಸಹ ಸರ್ಕಾರ ಮುಂದೆ ಇದೆ. ಅದಕ್ಕೂ ಸಹ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡುವಂತ ಸಾಧ್ಯತೆ. ನಂಜನಗೂಡು ತಾಲೂಕಿನ ಶ್ರೀಕಂಠೇಶ್ವರ ದೇವಸ್ಥಾನದ ಸ್ನಾನಘಟ್ಟದ ಬಳಿ ಅಂದ್ರೆ ಇನ್ನು ದೇವಸ್ಥಾನದ ಬಳಿ ಇರುವಂತಹ ಕಪಿಲಾ ನದಿಯ ಆ ಒಂದು ದೇವಸ್ಥಾನದ ಬಳಿ ವಿಆರ್ ನಿರ್ಮಾಣ ಮಾಡ್ಲಿಕ್ಕೆ ತಡೆಗೋಡೆ ನಿರ್ಮಾಣ ಮಾಡ್ಲಿಕ್ಕೆ ಸುಮಾರು 20 ಕೋಟಿ ರೂಪಾಯಿಗಳನ್ನ 50 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನ ಸಚಿವ ಸಂಪುಟದ ಮುಂದೆ ಒಂದು ಪ್ರಸ್ತಾವನೆ ನೀಡಲಾಗಿದೆ. ಅದಕ್ಕೂ ಸಹ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ. ಇದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲೂ ಸಹ ವ್ಯಾಪ್ತಿನಲ್ಲೂ ಹೋಬಳಿನಲ್ಲಿ ದಾಸನಕೆರೆ ಅಭಿವೃದ್ಧಿಗೆ ವಿದ್ಯುದೀಕರಣ ಕಾಮಗಾರಿ ಸುಮಾರು 25 ಕೋಟಿ ರೂಪಾಯಿ ಯೋಜನೆಗೆ ಸಚಿವ ಸಂಪುಟ ಮುಂದೆ ಪ್ರಸ್ತಾವನೆ ಇಡಲಾಗಿದೆ. ಕೇಂದ್ರ ನ್ಯಾಯಮಂಡಳಿ ಮುಂದೆ ಸುಮಾರು ಬೇರೆ ಬೇರೆ ಪ್ರಕರಣಗಳಲ್ಲಿ ಇರುವಂತಹ ಸುಶೀಲಮ್ಮ ಮತ್ತು ಇತರ KS ಅಧಿಕಾರಿಗಳನ್ನ 3 ಜನ KS ಅಧಿಕಾರಿಗಳಿಗೆ ಪ್ರಮೋಷನ್ ಕೊಡುವ ಸಂಬಂಧಪಟ್ಟಂತೆ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ಈಗಾಗಲೇ ಬಂದಿದೆ. ಈ ಹಿಂದೆನೂ ಸಹ ಹಲವಾರು ಜನಕ್ಕೆ ಇವರಿಗೆ ಪ್ರಮೋಷನ್ ಕೊಡಲಾಗಿದೆ. ಆ ಒಂದು ನಿಟ್ಟಿನಲ್ಲೂ ಸಹ ಈ ಸಚಿವ ಸಂಪುಟ ಸಭೆಯಲ್ಲಿ ಸಹ ಸುಪ್ರೀಂ ಕೋರ್ಟ್ ಮುಂದೆ ಇರುವಂತಹ ಪ್ರಕರಣಗಳು ಇತ್ಯರ್ಥ ಮಾಡ್ಲಿಕ್ಕೆ ಸಚಿವ ಸಂಪುಟದ ಮುಂದೆ ಈ ಒಂದು ಪ್ರಸ್ತಾವನೆ ಇಡಲಾಗಿದೆ. ಹಾಗಾಗಿ ಇದು ಸೇರಿದಂತೆ ಹಲವಾರು ವಿಷಯಗಳು ಇದು ಸಚಿವ ಸಂಪುಟದ ಮುಂದೆ ಬರ್ತಾ ಇದೆ. ಇವೆಲ್ಲದಕ್ಕೂ ಸಹ ಸಂಪುಟ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ. ಮತ್ತು ವಿಶೇಷ ಅಂತಂದ್ರೆ ಈ ಒಂದು ಸಚಿವ ಸಂಪುಟ ಸಭೆ ಬಹುತೇಕ ಕೆಲವರಿಗೆ ಇದು ಕೊನೆಯ ಸಚಿವ ಸಂಪುಟ ಸಭೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ತಿಂಗಳಲ್ಲಿ ಸಚಿವ ಸಂಪುಟವನ್ನು ರಚನೆ ಮಾಡುವ ಮತ್ತು ಸರ್ಕಾರದಲ್ಲಿ ಬದಲಾವಣೆ ಆಗುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಸಚಿವ ಸಂಪುಟ ಸಭೆ ಕೆಲವು ಸಚಿವರುಗಳಿಗೆ ಹಿರಿಯ ಸಚಿವರಿಗೆ ಕೊನೆಯ ಸಚಿವ ಸಂಪುಟ ಅಂತಾನೂ ಸಹ ಹೇಳಲಾಗ್ತಾ ಇದೆ. ದೇವೇಂದ್ರ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.